ನಾವೇನೋ ನಮ್ಗೆ ಇಷ್ಟ ಬಂದಿದ್ದ ವಿಡಿಯೋನ ಅಪ್ಲೋಡ್ ಮಾಡ್ಬಿಡ್ತೀವಿ. ಆ ವಿಡಿಯೋ ಯಾರಿಗೆ ಕಳಿಸ್ಬೇಕು ಅನ್ನೋದು ಕೂಡ ಯೂಟ್ಯೂಬ್ಗೆ ಕನ್ಫ್ಯೂಸ್ ಮಾಡ್ಬಿಡ್ತೀವಿ. ನಾವು ಇಲ್ಲದೆ ಇರೋ ಕಂಟೆಂಟ್ ಹಾಕಿದಾಗ್ಲೂ ಕೂಡ ವಿಡಿಯೋಗೆ ವ್ಯೂಸ್ ಕಮ್ಮಿ ಬರುತ್ತೆ. ವಿಡಿಯೋಗಳಿಗೆ ಒಂದಷ್ಟು ಕಮೆಂಟ್ಸ್ ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕಮೆಂಟ್ ಗಳಿಗೆ ನಾವು ಇಮಿಡಿಯೇಟ್ ರಿಪ್ಲೈ ಕೊಡದೇ ಇರೋದು. ಅದಕ್ಕೆ ಹೇಳೋದು, ನಾವು ಯೂಟ್ಯೂಬ್ ಅಲ್ಲಿ ಏನಂದ್ರೆ ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡ್ಕೊಬೇಕಾಗುತ್ತೆ. ಎಷ್ಟು ನೋಡಿದ್ದಾರೆ, ಅದ್ರಲ್ಲಿ ಎಂಗೇಜ್ಮೆಂಟ್ ಇದೆಯಾ, ವಿಡಿಯೋಗೆ ವ್ಯೂಸ್ ಚೆನ್ನಾಗಿ ಬಂದಿದೆಯಾ, ವಾಚ್ ಅವರ್ ಚೆನ್ನಾಗಿ ಬಂದಿದೆಯಾ, ಇದು ನಮಗೆ ಬೇಕಾಗಿರೋದು. ಚಾನಲ್ ಒಂದ್ ಸ್ವಲ್ಪ ಗ್ರೋ ಆಗೋದು ಸ್ಟಾರ್ಟಿಂಗ್ ಅಲ್ಲಿ ಚೆಕ್ ಮಾಡ್ತಾರೆ. ಯೂಟ್ಯೂಬ್ಗೂ ಕೂಡ ನಮ್ಮ ಮೇಲೆ ಡೌಟ್ ಇರುತ್ತೆ ಅಲ್ಲ. ಒಂದು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಬಿಟ್ಟು ಅವಾಗ YT ಸ್ಟುಡಿಯೋನ ಓಪನ್ ಮಾಡಿಕೊಂಡು ರಿಫ್ರೆಶ್ ಮಾಡಿ ವಿಡಿಯೋಗೆ ವ್ಯೂಸ್ ಬಂತಾ ಇಲ್ವಾ ಅಂತ ಈ ತರ ಎಷ್ಟು ಜನ ಚೆಕ್ ಮಾಡ್ತೀರಾ? ಕಮೆಂಟ್ ಮಾಡಿ ಹೇಳಿ. ನಾನು ಕೂಡ ಮಾಡ್ತಿರ್ತೀನಿ ಅವಾಗ ಅದೇ ತರನೇನೆ. ಯಾಕೆಂದ್ರೆ ವಿಡಿಯೋನೇನೋ ಅಪ್ಲೋಡ್ ಮಾಡ್ಬಿಡ್ತೀವಿ, ಆದ್ರೆ ವಿಡಿಯೋಗೆ ವ್ಯೂಸ್ ಬರ್ತಾ ಇರಲ್ಲ ಅಂತಂದಾಗ ಬೇಜಾರಾಗುತ್ತೆ, ಕೋಪ ಬರುತ್ತೆ, ಯೂಟ್ಯೂಬ್ನ ಬೈಕೊಂತೀವಿ. ಯೂಟ್ಯೂಬ್ ಒಂಥರ ನಮ್ಗೆ ವಿಲನ್ ತರ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ನಾವು ಯೂಟ್ಯೂಬ್ ಅಲ್ಗಾರಿದಮ್ನ ಅರ್ಥನೇ ಮಾಡ್ಕೊಳಲ್ಲ. ನಾವು ಯೂಟ್ಯೂಬ್ಗೆ ಹೆಲ್ಪ್ ಮಾಡ್ತಿದೀವ ಅಥವಾ ಕನ್ಫ್ಯೂಸ್ ಮಾಡ್ತಿದೀವ, ಇದನ್ನು ನಾವು ತಿಳ್ಕೊಬೇಕು ಅಲ್ವಾ. ನಾವೇನೋ ನಮ್ಗೆ ಇಷ್ಟ ಬಂದಿದ್ದ ವಿಡಿಯೋನ ಅಪ್ಲೋಡ್ ಮಾಡ್ಬಿಡ್ತೀವಿ. ಆ ವಿಡಿಯೋ ಯಾರಿಗೆ ಕಳಿಸ್ಬೇಕು ಅನ್ನೋದು ಕೂಡ ಯೂಟ್ಯೂಬ್ಗೆ ಕನ್ಫ್ಯೂಸ್ ಮಾಡ್ಬಿಡ್ತೀವಿ ನಾವು. ಯಾಕೆಂದ್ರೆ ನಮ್ಮ ಕ್ಯಾಟಗರಿ ಬೇರೆ ಇರುತ್ತೆ, ನಾವು ಮಾಡ್ತಾ ಇರೋ ವಿಡಿಯೋಗಳು ಬೇರೆ ಇರುತ್ತೆ. ಇದೆಲ್ಲಾನು ಮ್ಯಾಟರ್ ಆಗುತ್ತೆ. ಯಾವಾಗ್ಲೂ ಒಂದೇ ನೀಚಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ಒಂದು ಕ್ಯಾಟಗರಿ ಒಂದು ತರ ವಿಡಿಯೋಗಳನ್ನ ಮಾಡ್ಬೇಕಾಗತ್ತೆ. ಅದ್ ಬಿಟ್ಬಿಟ್ಟು ನಾವು ರ್ಯಾಂಡಮ್ ಆಗಿ ಅವಾಗ ಯಾವ್ದು ಸಿಗುತ್ತಾ ಆ ತರ ಎಲ್ಲಾ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಅವಾಗ ನಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರಲ್ಲ. ಕೆಲವೊಂದು ಮಿಸ್ಟೇಕ್ಗಳನ್ನ ನಾವೇ ಮಾಡ್ತಿರ್ತೀವಿ, ಆದ್ರೂ ಕೂಡ ನಾವು ಯೂಟ್ಯೂಬ್ನೇ ಬೈಕೊಂತಾ ಇರ್ತೀವಿ ಯಾವಾಗ್ಲೂ. ನಾವು ಯೂಟ್ಯೂಬ್ಗೆ ಹೆಲ್ಪ್ಫುಲ್ ಆಗಿದ್ದೀವಿ ಅಂತಂದ್ರೆ ಯೂಟ್ಯೂಬ್ ಕೂಡ ಅಷ್ಟೇ ಹೆಲ್ಪ್ ಮಾಡುತ್ತೆ ನಮ್ಗೆ. ನಾವ್ ಯಾವಾಗ ಯೂಟ್ಯೂಬ್ಗೆ ಕನ್ಫ್ಯೂಸ್ ಮಾಡ್ತೀವಿ ಅವಾಗ ನಮ್ಗೆ ಯೂಟ್ಯೂಬ್ ಕೂಡ ಕನ್ಫ್ಯೂಸ್ ಆಗಿ ಕಾಣಿಸುತ್ತೆ. ಯೂಟ್ಯೂಬ್ ಸಿಸ್ಟಮ್ನ ನಾವು ಅರ್ಥ ಮಾಡ್ಕೊಬೇಕು. ಫಸ್ಟ್ ಯೂಟ್ಯೂಬ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ನಾವು ವಿಡಿಯೋನ ಅಪ್ಲೋಡ್ ಮಾಡಿದಾಗ ಯೂಟ್ಯೂಬ್ ಏನ್ ಮಾಡುತ್ತೆ, ಒಂದಷ್ಟು ರ್ಯಾಂಡಮ್ ಪೀಪಲ್ಸ್ಗೆ ನಮ್ಮ ವಿಡಿಯೋಗಳನ್ನ ತೋರಿಸುತ್ತೆ. ಅವ್ರೇನಾದ್ರೂ ನಮ್ಮ ವಿಡಿಯೋಗಳನ್ನ ಅವ್ರಿಗೇನಾದ್ರೂ ಅದು ಇಷ್ಟ ಆಗಿ ಅಂದ್ರೆ ಆ ವಿಷಯ ಅವರಿಗೆ ಬೇಕಾಗಿ ಏನಾದ್ರೂ ಅವ್ರು ಕ್ಲಿಕ್ ಮಾಡಿ ವಿಡಿಯೋನ ನೋಡಿದ್ದಾರೆ ಪೂರ್ತಿಯಾಗಿ, ಅಥವಾ ಅರ್ಧ ಆದ್ರೂ ಸರಿ ಒಂದಿಷ್ಟು ಟೈಮ್ ಅವ್ರಿಗೂ ನೋಡಿದ್ದಾರೆ ಅಂತಂದ್ರೆ ಅವಾಗ ಇನ್ನೊಂದಷ್ಟು ಜನಕ್ಕೆ ರೆಕಮೆಂಡ್ ಮಾಡೋದು. ಅವ್ರು ಕ್ಲಿಕ್ ಮಾಡಿ ಏನಾದ್ರೂ ಸ್ಕಿಪ್ ಮಾಡಿ ಹೋದ್ರು ಅಂತಂದ್ರೆ ವಿಡಿಯೋ ವ್ಯೂಸ್ ಬರೋದು ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಯಾಕೆ ಆಗತ್ತೆ ಅಂದ್ರೆ ಕೆಲವೊಂದ್ಸರಿ ವಿಡಿಯೋದಲ್ಲಿ ವಿಷಯ ಚೆನ್ನಾಗಿಲ್ದೇ ಇರ್ಬೋದು, ಅಥವಾ ವಿಷಯ ಚೆನ್ನಾಗಿದ್ರು ತಮ್ನೇಲು ಟೈಟ್ಲು ನಾವು ಸರಿಯಾಗಿ ಹಾಕದೇ ಇರ್ಬೋದು. ಆ ತರ ಆದಾಗ್ಲೂ ಕೂಡ ಈ ತರ ವ್ಯೂಸ್ ಬರ್ದೇ ಇರೋದಕ್ಕೆ ಕಾರಣ ಆಗತ್ತೆ. ಅದಕ್ಕೆ ತಮ್ನೇಲ್ ಮೇಲೆ ಟೈಟ್ಲ್ ಮೇಲೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಬೇಕಾಗತ್ತೆ. ನಾವು ವಿಡಿಯೋಗಳನ್ನ ಬರೀ ಅಪ್ಲೋಡ್ ಮಾಡೋದಲ್ಲ, ತಮ್ನೇಲು ಟೈಟ್ಲು ಕೂಡ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಮಾಡ್ಬೇಕಾಗತ್ತೆ. ಕ್ಲಿಕ್ ಮಾಡಿ ನೋಡೋ ತರ ಮಾಡ್ಬೇಕಾಗತ್ತೆ. ಆ ಮಿಸ್ಟೇಕ್ ನ ನಾವು ಸರಿ ಮಾಡ್ಕೊಬೇಕಾಗತ್ತೆ. ಕೆಲವೊಂದ್ಸರಿ ಡೈಲಿ ವಿಡಿಯೋಸ್ ಹಾಕೋದು ಕೂಡ ಪ್ರಾಬ್ಲಮ್ ಆಗತ್ತೆ. ಅದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿ ಹೇಳಿದೀನಿ, ಡೈಲಿ ವಿಡಿಯೋ ಹಾಕಿದ್ರೆ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅನ್ಬಿಟ್ಟು. ಇಲ್ಲಿ ಏನ್ ಗೊತ್ತಾ, ನೋಡೋರಿಗೆ ನಾವು ಏನು ಎಷ್ಟು ಕ್ವಾಂಟಿಟಿನಲ್ಲಿ ವಿಡಿಯೋ ಹಾಕಿದೀವಿ ಅನ್ನೋದು ಮುಖ್ಯ ಅಲ್ಲ. ಯಾರು ನಮ್ಮ ಚಾನೆಲ್ಗೆ ಬರ್ತಾರೆ ಅವರು ನಮ್ಮ ವಿಡಿಯೋ ಎಷ್ಟು ಕ್ವಾಂಟಿಟಿನಲ್ಲಿ ಇದೆ, ನಾವು ಎಷ್ಟು ವಿಡಿಯೋಗಳು ಹಾಕಿದೀವಿ ಅನ್ನೋ ಕೌಂಟಿಂಗ್ ನ ಅವ್ರು ನೋಡಲ್ಲ. ಅದವ್ರಿಗೆ ಬೇಕಾಗಿಲ್ಲ. ವಿಡಿಯೋದಲ್ಲಿ ಕ್ವಾಲಿಟಿ ಇದೆಯಾ, ನಾವು ಎಷ್ಟೇ ಕಮ್ಮಿ ವಿಡಿಯೋ ಹಾಕಿದ್ರು ಕೂಡ ನಮ್ಮ ವಿಡಿಯೋದಲ್ಲಿ ಕ್ವಾಲಿಟಿ ಇದ್ದು ಅದಕ್ಕೆ ವ್ಯೂಸ್ ಎಷ್ಟು ಬಂದಿದೆ ಅನ್ನೋದನ್ನ ನೋಡ್ತಾರೆ. ನೀವು ಎಷ್ಟು ಕ್ವಾಂಟಿಟಿನಲ್ಲಿ ವಿಡಿಯೋ ಹಾಕಿದೀರಾ ಅಂತ ನೋಡಲ್ಲ. ಅದಕ್ಕೆ ಹೇಳೋದು, ಡೈಲಿ ವಿಡಿಯೋಗಳನ್ನ ಹಾಕಕ್ ಹೋಗ್ಬೇಡಿ ಅಂತ ಅನ್ಬಿಟ್ಟು. ಡೈಲಿ ಹಾಕ್ತಾ ಇದ್ರೆ ಕೌಂಟಿಂಗ್ ಜಾಸ್ತಿ ಆಗುತ್ತೆ, ಅವಾಗ ನಮ್ಮ ಏನು ವಿಡಿಯೋಗೆ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ ಅಂತ ಒಂದು ಯೋಚನೆ ಇಟ್ಕೊಂಡು ಕೂಡ ವಿಡಿಯೋಗಳನ್ನ ಹಾಕೋರು ಇರ್ತಾರೆ. ಆ ತರ ಡೈಲಿ ವಿಡಿಯೋಗಳನ್ನ ಹಾಕಿದಾಗ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಕೂಡ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ನೋಡಿಲ್ಲ ಅಂದ್ರೆ ಇನ್ನು ಯಾರಾದ್ರೂ ನೋಡಿ. ಅದನ್ನು ಕೂಡ ಡೈಲಿ ವಿಡಿಯೋಗಳು ಹಾಕೋದು ಬೇಕಾಗಿಲ್ಲ. ಕ್ವಾಲಿಟಿ ಇರೋದು ವಾರದಲ್ಲಿ ಒಂದು ವಿಡಿಯೋ ಹಾಕಿದ್ರು ಸರಿನೇನೆ, ಒಳ್ಳೆ ಕ್ವಾಲಿಟಿ ಒಳ್ಳೆ ವ್ಯಾಲ್ಯೂ ಇರೋಂಥ ವಿಡಿಯೋನ ಹಾಕಬೇಕಾಗತ್ತೆ. ಅವಾಗ್ಲೂ ಕೂಡ ಈ ತರ ಮಿಸ್ಟೇಕ್ನ ಆ ತರ ನಾವೇನಾದ್ರೂ ವ್ಯಾಲ್ಯೂ ಇಲ್ಲದೆ ಇರೋ ಕಂಟೆಂಟ್ನ ಹಾಕಿದಾಗ್ಲೂ ಕೂಡ ವಿಡಿಯೋಗೆ ವ್ಯೂಸ್ ಕಮ್ಮಿ ಬರುತ್ತೆ, ಅಥವಾ ಬರ್ದೇನೂ ಇರ್ಬೋದು. ಇನ್ನೊಂದು ಮಾಡ್ತಾ ಇರೋ ಮಿಸ್ಟೇಕ್ ಅಂದ್ರೆ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಅಲ್ಲ, ನಾವು ಅಪ್ಲೋಡ್ ಮಾಡಿದ್ಮೇಲೆ ವಿಡಿಯೋಗಳಿಗೆ ಒಂದಷ್ಟು ಕಮೆಂಟ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕಮೆಂಟ್ಗಳಿಗೆ ನಾವು ಇಮಿಡಿಯೇಟ್ ರಿಪ್ಲೈ ಕೊಡದೇ ಇರೋದು. 24 hours ಒಳಗಡೆ ಆದ್ರೂ ಸರಿ, ಅಟ್ಲೀಸ್ಟ್ ಕೊನೆ ಪಕ್ಷ ಹೇಳೋದು. ನಾನು ಹೇಳೋದೇನು ಅಂದ್ರೆ, ಕಮೆಂಟ್ ಬಂದ ತಕ್ಷಣ ರಿಪ್ಲೈ ಮಾಡಿ. ನಾವು ಯಾವಾಗ ಕಮೆಂಟ್ ಬಂದ ತಕ್ಷಣ ರಿಪ್ಲೈ ಕೊಡಲ್ಲ ಅಲ್ಲ, ಆವಾಗ ಕಮೆಂಟ್ ಮಾಡಿದವ್ರಿಗೆ ಬೇಜಾರಾಗತ್ತೆ. ಈಗ ನಾನೇ ಆಗಿದ್ರು ಸರಿ, ನಾನೇ ಯಾರಿಗಾದ್ರೂ ಒಬ್ರು ಕಮೆಂಟ್ ಮಾಡಿರ್ತೀನಿ ಅಂದ್ರೆ ಅವ್ರು ರಿಪ್ಲೈ ಕೊಡೋದು ಲೇಟ್ ಆಯ್ತು ಅಂತಂದ್ರೆ ಅವಾಗ ನನಗೆ ಬೇಜಾರಾಗುತ್ತೆ, ನೆಕ್ಸ್ಟ್ ವಿಡಿಯೋನೇ ನೋಡಕ್ ಹೋಗಲ್ಲ. ಆ ತರ ಆಗತ್ತೆ. ಆ ತರ ಕೂಡ ವ್ಯೂಸ್ ಡೌನ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಹೇಳೋದು, ನಾವು ಯೂಟ್ಯೂಬ್ ಅಲ್ಲಿ ಏನಂದ್ರೆ ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡ್ಕೊಬೇಕಾಗತ್ತೆ. ನಾವು ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ, ಅವ್ರು ನಮ್ಗೆ ಅಷ್ಟೇ ರೆಸ್ಪೆಕ್ಟ್ ಕೊಡೋ ತರ ಮಾಡ್ಕೊಬೇಕಾಗತ್ತೆ. ನಾವ್ ಇವಾಗ ಒಂದು ಕಮೆಂಟ್ ಬಂದಾಗ ಆ ಕಮೆಂಟ್ಗೆ ಇಮಿಡಿಯೇಟ್ ರಿಪ್ಲೈ ಕೊಟ್ಟಿರ್ತೀವಿ ಅಂತ ಅನ್ಕೊಳ್ಳಿ, ಅದು ನೆಗೆಟಿವ್ ಪಾಸಿಟಿವ್ ಅದು ಬೇಕಾಗಿಲ್ಲ.
ಕಮೆಂಟ್ ಇನ್ನೊಂದು ವಿಷಯನ ಅರ್ಥ ಮಾಡ್ಕೊಳ್ಳಿ, ಕಮೆಂಟ್ ನೆಗೆಟಿವ್ ಬಂತು ಅಂತ ಬೇಜಾರು ಮಾಡ್ಕೊಳ್ಳೋರು ತುಂಬಾ ಜನ ಇರ್ತೀರಾ, ನನ್ನೂ ಸೇರಿನೇ, ನನಗೂ ಬೇಜಾರಾಗುತ್ತೆ ಕಮೆಂಟ್ ನೋಡಿದ ತಕ್ಷಣ, ನಿಜ ಬೇಜಾರಾಗುತ್ತೆ. ಆ ಬೇಜಾರಲ್ಲಿ ಅಯ್ಯೋ ನಮ್ಮ ವಿಡಿಯೋಗೆ ಈ ತರ ಕಮೆಂಟ್ ಬಂದ್ಬಿಡ್ತಲ್ಲ, ನೆಕ್ಸ್ಟ್ ನಾವು ವಿಡಿಯೋನೇ ಮಾಡೋದು ಬೇಡ ಅನ್ನೋ ತರ ಎಲ್ಲ ಡಿಸೈಡ್ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಆ ತರ ಮಾಡ್ಕೊಂಡು ಬಿಟ್ಬಿಡೋರು ಕೂಡ ಇದ್ದಾರೆ, ಕಮೆಂಟ್ಗಳಿಗೆ ಬೇಜಾರು ಮಾಡ್ಕೊಂಡು ವಿಡಿಯೋ ಹಾಕೋದನ್ನೇ ಬಿಟ್ಬಿಡೋರು ಕೂಡ ಇದ್ದಾರೆ. ಆ ತರ ಎಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಕಮೆಂಟ್ ಆ ತರ ಏನಾದ್ರು ಬಂತ, ನಮ್ಗೆ ಮೇಯ್ನ್ ಏನ್ ಗೊತ್ತಾ, ಮುಖ್ಯವಾಗಿ ನಮ್ಮ ವಿಡಿಯೋಗೆ ಎಂಗೇಜ್ಮೆಂಟ್ ಮುಖ್ಯ. ಅದು ನೆಗೆಟಿವ್ ಕಮೆಂಟಾ ಪಾಸಿಟಿವ್ ಕಮೆಂಟಾ ಅದೆಲ್ಲ ಬೇಕಿರೋದು ನಮ್ಗೆ. ವಿಡಿಯೋ ಯಾರಾದ್ರೂ ನೋಡ್ಲಿ, ಅದು ನೆಗೆಟಿವ್ ಪರ್ಸನ್ ಆಗ್ಲಿ ಪಾಸಿಟಿವ್ ಪರ್ಸನ್ ಆಗ್ಲಿ, ವಿಡಿಯೋ ಎಷ್ಟು ನೋಡಿದ್ದಾರೆ, ಅದ್ರಲ್ಲಿ ಎಂಗೇಜ್ಮೆಂಟ್ ಇದೆಯಾ, ವಿಡಿಯೋಗೆ ವ್ಯೂಸ್ ಚೆನ್ನಾಗಿ ಬಂದಿದೆಯಾ, ವಾಚ್ ಅವರ್ ಚೆನ್ನಾಗಿ ಬಂದಿದೆಯಾ, ಇದು ನಮಗೆ ಬೇಕಾಗಿರೋದು. ಅವ್ರಿಗೆ ಯಾವ ಕಮೆಂಟ್ ಆದ್ರೂ ಹಾಕೊಂಡು ಹೋಗ್ಲಿ, ಆ ಕಮೆಂಟ್ಗೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ರಿಪ್ಲೈ ಮಾಡಿ, ನೆಗೆಟಿವ್ ಕಮೆಂಟ್ಗೆ. ಇಲ್ಲ ಅಂತಂದ್ರೆ ಒಂದು ಲೈಕ್ ಕೊಟ್ಟು ಸುಮ್ಮನೆ ಆಗ್ಬಿಡಿ. ಆದ್ರೆ ರಿಪ್ಲೈ ಕೊಡಿ, ನೆಗೆಟಿವ್ ಆಗ್ಲಿ ಪಾಸಿಟಿವ್ ಆಗ್ಲಿ ರಿಪ್ಲೈ ಕೊಡಿ. ಇನ್ನು ಪಾಸಿಟಿವ್ ಆಗಿ ಮಾಡಿರೋ ಕಮೆಂಟ್ಸ್ಗಳು ಅವ್ರು ನಮ್ಮ ವಿಡಿಯೋ ನೋಡಿ ಏನೋ ಒಂದು ಇಷ್ಟಪಟ್ಟು ಕಮೆಂಟ್ ಮಾಡಿರ್ತಾರಲ್ಲ, ಆ ಕಮೆಂಟ್ಗೆ ನಾವು ರಿಪ್ಲೈ ಮಾಡಿದಾಗ ಅವ್ರಿಗೆ ಖುಷಿ ಆಗತ್ತೆ, ಓ ಇವ್ರು ಇಮಿಡಿಯೇಟ್ ರಿಪ್ಲೈ ಕೊಟ್ಟಿದ್ದಾರೆ ನಮ್ಗೆ ಅಂತ ಅಂದ್ಬಿಟ್ಟು ನಾವು ನೆಕ್ಸ್ಟ್ ಬರೋ ವಿಡಿಯೋಗಳನ್ನು ನೋಡೋ ಚಾನ್ಸಸ್ ಇರುತ್ತೆ. ಅದೇ ಏನಾದ್ರೂ ನಾವು ಅವ್ರಿಗೆ ಇವತ್ತು ಹಾಕಿರೋ ವಿಡಿಯೋಗೆ, ಕೆಲವೊಬ್ರು ಹಂಗೆ ಮಾಡ್ತಾರೆ, ಇವತ್ತು ಹಾಕಿರೋ ವಿಡಿಯೋಗೆ ಇನ್ನು 2 ದಿನ 3 ದಿನ ಬಿಟ್ಟು ಕಮೆಂಟ್ಗಳಿಗೆ ರಿಪ್ಲೈ ಮಾಡೋರು ಇದ್ದೀರಾ. ಆ ಥರ ಎಲ್ಲ ಕಮೆಂಟ್ಗಳಿಗೆ ರಿಪ್ಲೈ ಕೊಡೋಕೆ ಹೋದ್ರೆ ಬೇಜಾರ ಮಾಡ್ಕೊತಾರೆ, ವಿಡಿಯೋ ನೆಕ್ಸ್ಟ್ ಯಾರು ವಿಡಿಯೋನೇ ನೋಡೋದಕ್ಕೆ ಬರಲ್ಲ. ಯಾವತ್ತೂ ಕಮೆಂಟ್ ಬಂದ ತಕ್ಷಣ ರಿಪ್ಲೈ ಕೊಡಿ. ಇದೊಂದು ಮಿಸ್ಟೇಕ್ನ ಎಲ್ಲರೂ ಮಾಡ್ತಾ ಇದ್ದೀರಾ, ಸರಿ ಮಾಡ್ಕೊಳ್ಳಿ. ಕಮೆಂಟ್ ಬಂದ ತಕ್ಷಣ ಆದಷ್ಟು ಅದಕ್ಕೊಂದು ಅಟ್ಲೀಸ್ಟ್ ಲೈಕ್ ಆದ್ರೂ, ಅವ್ರ ಕಮೆಂಟ್ಗೆ ಲೈಕ್ ಆದ್ರೂ, ಸಾಧ್ಯ ಆದ್ರೆ ಅವ್ರ ಕಮೆಂಟ್ಗೆ ಏನು ಬರ್ದಿರ್ತಾರೆ ಅದಕ್ಕೆ ರಿಪ್ಲೈ ಕೊಡೋದು. ಹಂಗೆ ಕೊಟ್ಟಾಗ್ಲೇನೆ ಅವ್ರ ಒಂದು ಕಮ್ಯುನಿಟಿ ಬಿಲ್ಡ್ ಆಗುತ್ತೆ, ಒಂದು ಒಳ್ಳೆ ರಿಲೇಶನ್ಶಿಪ್ಪು ಫ್ರೆಂಡ್ಶಿಪ್ಪು ಬಿಲ್ಡ್ ಆಗುತ್ತೆ ಅಲ್ಲ, ಆವಾಗ ಅವರು ನಮ್ಮ ವಿಡಿಯೋನ ಮತ್ತೆ ನೋಡೋದಕ್ಕೆ ಇಷ್ಟಪಡ್ತಾರೆ. ಆ ಥರ ಕೂಡ ವ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೇನೆ ಆದಷ್ಟು ಬರೋ ಕಮೆಂಟ್ಗಳಿಗೆಲ್ಲ ರಿಪ್ಲೈ ಕೊಡಿ. ನೆಗೆಟಿವ್ ಕಮೆಂಟ್ಸ್ಗಳಿಗೆ ಬೇಜಾರು ಮಾಡಿಕೊಂಡು ವಿಡಿಯೋಗಳನ್ನ ಮಾಡೋದನ್ನ ಸ್ಟಾಪ್ ಮಾಡಕ್ ಹೋಗ್ಬೇಡಿ, ಚಾನಲ್ನ ಕೈ ಬಿಟ್ಬಿಡೋಣ ಅನ್ನೋ ಥರ ಯೋಚನೆಗಳು ಮಾಡ್ಕೊಳಕ್ ಹೋಗ್ಬೇಡಿ. ನಮಗೆ ಎಂಗೇಜ್ಮೆಂಟ್ ಮುಖ್ಯ ಅಷ್ಟೇನೆ, ಅದು ನೆಗೆಟಿವ್ ಪಾಸಿಟಿವ್ ಕಮೆಂಟ್ಸ್ಗಳು ಅದನ್ನ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನೋಡೋರು ಅವ್ರಿಗೆ ವಿಷಯ ಬೇಕಿರುತ್ತೆ, ವಿಷಯ ಬೇಕಿದ್ದೇ ಪೂರ್ತಿ ವಿಡಿಯೋ ನೋಡಿರ್ತಾರೆ, ವಿಡಿಯೋ ನೋಡ್ಬಿಟ್ಟು ಕೂಡ ಅವರು ನಮಗೆ ಈ ಥರ ಡಿಮೋಟಿವೇಟ್ ಮಾಡೋ ಥರ ಕಮೆಂಟ್ಗಳನ್ನ ಹಾಕ್ತಾರೆ. ಅಂತ ಕಮೆಂಟ್ಗಳಿಗೆ ತಲೆ ಕೆಡಿಸ್ಕೋಬೇಡಿ. ಬೇಕಿದ್ರೆ ಕಮೆಂಟ್ ಇಟ್ಕೊಳ್ಳಿ, ಬೇಡ ಅಂದ್ರೆ ರಿಮೂವ್ ಮಾಡಾಕಿ, ರಿಪ್ಲೈ ಮಾಡಕ್ಕೆ ಇಷ್ಟ ಇದೆ ರಿಪ್ಲೈ ಮಾಡಿ, ಇಲ್ಲ ಅಂತಂದ್ರೆ ಒಂದು ಲೈಕ್ ಕೊಟ್ಟು ಸುಮ್ಮನೆ ಆಗ್ಬಿಡಿ. ಇಷ್ಟಂತೂ ಹೇಳ್ತೀನಿ ನಾನು. ಈ ತರ ಒಂದಷ್ಟು ಮಿಸ್ಟೇಕ್ಗಳು, ಸಣ್ಣ ಪುಟ್ಟ ಮಿಸ್ಟೇಕ್ ಇದನ್ನ ನಾವು ಸರಿ ಮಾಡ್ಕೊಂಡ್ವಿ ಅಂತಂದ್ರೆ ಗ್ಯಾರಂಟಿ ವಿಡಿಯೋಗೆ ವ್ಯೂಸ್ ಬರುತ್ತೆ. ಜಾಸ್ತಿ ತಲೆ ಕೆಡಿಸ್ಕೊಂಡು ನಾವು ವಿಡಿಯೋಗೆ ವ್ಯೂಸ್ ಬರ್ತಾ ಇಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋ ಬದಲು, ವಿಡಿಯೋ ನಾವು ಏನ್ ಮಾಡ್ತಾ ಇದೀವಿ, ಒಳ್ಳೆ ಕ್ವಾಲಿಟಿ ವಿಡಿಯೋ ಇದೆಯಾ ಅಂತ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು, ನೀವು ಮಾಡೋ ಕಂಟೆಂಟ್ನ ನೀವು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ಕರೆಕ್ಟಾಗಿ ನೀವು ವಿಡಿಯೋಸ್ಗಳನ್ನ ಹಾಕೊಂಡು ಹೋಗ್ತಾ ಇರಿ. ಇವತ್ತಲ್ಲ ನಾಳೆ ಗ್ಯಾರಂಟಿ ರೀಚ್ ಸಿಕ್ಕೇ ಸಿಗುತ್ತೆ. ಏನಂದ್ರೆ ಹೊಸದಾಗಿ ಶುರು ಮಾಡಿದ ತಕ್ಷಣನೇ ಯಾರಿಗೂ ಏನು ಸಕ್ಸಸ್ ಸಿಗಲ್ಲ, ಎಲ್ಲದಕ್ಕೂ ಒಂದಷ್ಟು ಟೈಮ್ ಕೊಡ್ಬೇಕಾಗತ್ತೆ. ಅಟ್ಲೀಸ್ಟ್ 1 ವರ್ಷನಾದ್ರೂ ಟೈಮ್ ಕೊಟ್ರೇನೆ ಒಂದು ಚಾನಲ್ ಒಂದು ಸ್ವಲ್ಪ ಗ್ರೋ ಆಗೋದು. ಸ್ಟಾರ್ಟಿಂಗ್ ಅಲ್ಲಿ ಚೆಕ್ ಮಾಡ್ತಾರೆ, ಯೂಟ್ಯೂಬ್ಗೂ ಕೂಡ ನಮ್ಮ ಮೇಲೆ ಡೌಟ್ ಇರುತ್ತೆ ಅಲ್ಲ, ಯೂಟ್ಯೂಬ್ಗೂ ನಾವು ನಂಬಿಕೆ ತರಿಸ್ಬೇಕಾಗತ್ತೆ. ನಮ್ಮ ನೋಡೋ ಏನು ಆಡಿಯನ್ಸ್ ಇರ್ತಾರೆ ಅಲ್ಲ, ಅವರಿಗೂ ಕೂಡ ನಾವು ನಂಬಿಕೆನ ತರಿಸ್ಕೊಡ್ಬೇಕಾಗತ್ತೆ. ನಾವು ಯಾವಾಗ ಜೆನ್ಯೂನ್ ಆಗಿದ್ದೀವಿ ಅಂತ ಅವ್ರಿಗೆ ಅನ್ಸುತ್ತೆ ಅಲ್ಲ, ಅವಾಗ ಅವ್ರು ಗ್ಯಾರಂಟಿ ನಮ್ಮ ವಿಡಿಯೋಸ್ನ ನೋಡ್ತಾರೆ. ಯೂಟ್ಯೂಬ್ ಕೂಡ ಅದೇ ತರ ನಮ್ಮನ್ನ ಪುಷ್ ಮಾಡುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ಮನ್ನ ಅದೇ ತರ ಚೆಕ್ ಮಾಡುತ್ತೆ ಯೂಟ್ಯೂಬ್. ನಾವು ಹಾಕೋ ವಿಡಿಯೋಗಳು ಕರೆಕ್ಟ್ ಇದೆಯಾ, ಒಳ್ಳೆ ಕಂಟೆಂಟ್ ಕೊಡ್ತಿದಾರಾ, ಅಥವಾ ಏನಾದ್ರು ಸ್ಕ್ಯಾಮ್ ಮಾಡ್ತಿದಾರಾ, ಇವ್ರ ಚಾನಲ್ ಏನು ಎತ್ತ ಎಲ್ಲಾನು ತಿಳ್ಕೊಬೇಕಲ್ಲ. ಜನ ಹೆಂಗ್ ನೋಡಿ ಅದಕ್ಕೆ ಲೈಕ್ಸ್ ಕಮೆಂಟ್ಸ್ ಕೊಡ್ತಾ ಇದಾರೆ, ಇವನ್ನೆಲ್ಲಾನು ಚೆಕ್ ಮಾಡುತ್ತೆ ಯೂಟ್ಯೂಬ್. ಅವಾಗೇನೆ ಅದು ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಸ್ವಲ್ಪ ಕಮ್ಮಿ ವ್ಯೂಸ್ ನ ಕೊಡೋದು. ಯಾಕಂದ್ರೆ ಚೆಕಿಂಗ್ ಅಲ್ಲಿ ಇರುತ್ತೆ, ಅದು ಇನ್ನೂ ನಮ್ಗೆ ಟ್ರಸ್ಟ್ ಬಿಲ್ಡ್ ಆಗಿರಲ್ಲ, ನಮ್ಮನ್ನ ಯೂಟ್ಯೂಬ್ ಇನ್ನೂ ನಂಬ್ತಾ ಇರಲ್ಲ. ಅದು ಯಾವಾಗ ನಮ್ಮನ್ನ ನಂಬಕ್ ಸ್ಟಾರ್ಟ್ ಆಗುತ್ತೆ ಅಲ್ಲ, ಆವಾಗ ಗ್ಯಾರಂಟಿ ನಮ್ಮ ಚಾನಲ್ ಗ್ರೋತ್ ಕಡೆಗೆ ಹೋಗುತ್ತೆ. ನಾವು ನಂಬಿಕೆನ ಬೆಳೆಸ್ಕೊಬೇಕಾಗತ್ತೆ. ಯೂಟ್ಯೂಬ್ಗೆ ಆಗ್ಲಿ ಅಥವಾ ನಮ್ಮ ನೋಡೋ ಆಡಿಯನ್ಸ್ ಹತ್ರ ಆಗ್ಲಿ ನಾವು ನಂಬಿಕೆನ ಬೆಳೆಸ್ಕೊಬೇಕಾಗತ್ತೆ. ಆ ಥರ ನಾವು ಒಳ್ಳೆ ಕಂಟೆಂಟ್ನ ಕೊಟ್ಟಾಗ, ಅವ್ರಿಗೆ ಇಷ್ಟ ಆಗೋವಂಥ ಕಂಟೆಂಟ್ನ ಕೊಟ್ಟಾಗ ಗ್ಯಾರಂಟಿ ಅವ್ರು ನಮ್ಮ ವಿಡಿಯೋಗಳನ್ನ ಮತ್ತೆ ನೋಡೋದಕ್ಕೆ ಇಷ್ಟಪಡ್ತಾರೆ. ಈ ತರ ಇರುತ್ತೆ ಯೂಟ್ಯೂಬ್ದು ಆಲ್ಗರಿದಮ್ ಆಗಲಿ ಸಿಸ್ಟಮ್ ಆಗಲಿ. ಇದನ್ನ ನಾವು ಅರ್ಥ ಮಾಡ್ಕೊಬೇಕು. ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಸುಮ್ಮನೆ ಯಾವಾಗಲೂ ಯೂಟ್ಯೂಬ್ನೇ ಬೈಕೊಂಡು ಕೂತ್ಕೊಳ್ಳೋದಲ್ಲ. ಯೂಟ್ಯೂಬ್ಗೆ ನಾವು ಇಷ್ಟ ಇಲ್ವೇನೋ ಅಥವಾ ನಮ್ಮ ವಿಡಿಯೋ ಇಷ್ಟ ಇಲ್ವೇನೋ ಅದಕ್ಕೆ ರೆಕಮೆಂಡ್ ಹೋಗ್ತಾ ಇಲ್ಲ, ವಿಡಿಯೋಗೆ ವ್ಯೂಸ್ ಬರ್ತಾ ಇಲ್ಲ, ಈ ಥರ ಎಲ್ಲ ಬೈಕೊಂತೀವಿ. ನಾನು ಕೂಡ ಬೈಕೊಂತಾ ಇದ್ದೆ. ಆದರೆ ಅದು ಹಂಗೆ ವರ್ಕ್ ಆಗಲ್ಲ. ಎಲ್ಲಿವರೆಗೂ ನಾವು ಯೂಟ್ಯೂಬ್ನ ಇಷ್ಟಪಡಲ್ಲ ಅಲ್ಲಿವರೆಗೂ ಯೂಟ್ಯೂಬ್ ಕೂಡ ನಮ್ಗೆ ಯಾವುದೇ ಥರ ಸಪೋರ್ಟ್ನು ಮಾಡಲ್ಲ. ನಾವು ಇಷ್ಟಪಟ್ಟು ಯೂಟ್ಯೂಬಲ್ಲಿ ಕೆಲಸ ಮಾಡಿದಾಗ ಮಾತ್ರನೇ ಯೂಟ್ಯೂಬ್ ಕಡೆಯಿಂದ ನಮ್ಗೆ ಅದೇ ಥರ ಸಪೋರ್ಟ್ ಸಿಗುತ್ತೆ. ಒಳ್ಳೆ ಕಂಟೆಂಟ್ನ ಕೊಟ್ಟಾಗ ಆ ಥರ ಕಂಟೆಂಟ್ನ ಕೊಡೋದಕ್ಕೆ ಪ್ರಯತ್ನ ಮಾಡಿ, ಒಳ್ಳೆ ಕಂಟೆಂಟ್ನ ಕೊಡಿ, ತಾಳ್ಮೆ ಇಟ್ಕೊಳ್ಳಿ. ಮೇಯ್ನು ಯೂಟ್ಯೂಬಲ್ಲಿ ನಮಗೆ ಬೇಕಾಗಿರೋದು ಏನಿರುತ್ತೋ ಇಲ್ವೋ ಗೊತ್ತಿಲ್ಲ, ಪೇಷನ್ಸು ತುಂಬ ಮುಖ್ಯ.
ತುಂಬ ತಾಳ್ಮೆಯಿಂದ ಕಾಯಬೇಕು. ನಾವು ಆ ಥರ ತಾಳ್ಮೆ ಕೆಡಿಸ್ಕೊಂಡು ಅರ್ಧಕ್ಕೆ ಚಾನಲ್ ಬಿಡೋರೆಲ್ಲ ಇರ್ತಾರೆ, ಎಲ್ಲ ಚಾನಲ್ ಬಿಟ್ಬಿಡ್ತಾರೆ. ಯಾರಿಗೆ ಗೊತ್ತು, ನಾವು ಚಾನಲ್ನ ಬಿಡ್ತೀವಿ ಅಂತ ಮನ್ಸು ಮಾಡ್ತೀವಿ ಅಲ್ಲ, ಅವತ್ತೇ ನಮಗೆ ಒಂದೊಳ್ಳೆ ಸಕ್ಸಸ್ ಇರ್ಬೋದೇನೋ. ಆದರೆ ನಾವು ಅದನ್ನು ಯೋಚನೆ ಮಾಡಲ್ಲ, ಏನೋ ಬೇಡ ನನ್ನ ಕೈಯಲ್ಲಿ ಆಗಲ್ಲ ಇದು ಅಂತ ಅಂದ್ಕೊಂಡು ಬಿಟ್ಬಿಡೋ ಯೋಚನೆ ಮಾಡ್ತೀವಿ. ಆ ಥರ ಎಲ್ಲ ಯೋಚನೆ ಮಾಡಿಕೊಂಡು ಅರ್ಧಕ್ಕೆ ಬಿಡಕ್ಕೆ ಹೋಗಬೇಡಿ. ಕಷ್ಟಪಡಿ, ಎಷ್ಟಾದರೂ ಸರಿ ತಾಳ್ಮೆಯಿಂದ ನಾವು ಎಲ್ಲಿ ತನಕ ಕಷ್ಟಪಡ್ತೀವಿ ಅಲ್ಲ, ಅಲ್ಲಿ ತನಕ ನಮ್ಮ ತಾಳ್ಮೆನ ಎಷ್ಟು ಪರೀಕ್ಷೆ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಪರೀಕ್ಷೆ ಮಾಡಲಿ. ಒಂದಲ್ಲ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ, ಗ್ಯಾರಂಟಿ. ನಮ್ಮ ವಿಡಿಯೋಗಳಿಗೂ ಕೂಡ ಒಳ್ಳೆ ವ್ಯೂಸ್ ಬಂದು ಒಂದೊಳ್ಳೆ ವೈರಲ್ಗೆ ಹೋಗುತ್ತೆ ವಿಡಿಯೋ. ಅಂಥ ದಿನನೂ ಬಂದೇ ಬರುತ್ತೆ ಅಂತ ನಾವು ಪ್ರತಿ ವಿಡಿಯೋ ಮಾಡೋವಾಗಲೂ ಕೂಡ ಇವತ್ತೊಂದು ವಿಡಿಯೋ ಹಾಕಿದ್ದೀವಿ ಅಂತಂದಾಗ ಆ ವಿಡಿಯೋಗೆ ಇವತ್ತು ಚೆನ್ನಾಗಿ ವ್ಯೂಸ್ ಬರುತ್ತೆ ಅನ್ನೋ ಒಂದು ಆಸೆಯಿಂದನೇ ಹಾಕಿರ್ತೀವಿ ಅಲ್ಲ. ಪ್ರತಿ ಸಲ ವಿಡಿಯೋ ಹಾಕೋವಾಗಲೂ ಕೂಡ ಅದೇ ಆಸೆಯಿಂದನೇ, ಅದೇ ಒಂದು ಇಂಟ್ರೆಸ್ಟಿಂದನೇ, ಅಷ್ಟೇ ಕಷ್ಟಪಟ್ಟು ಇಷ್ಟಪಟ್ಟು ನಾವು ವಿಡಿಯೋನ ಮಾಡಿ ಹಾಕ್ತಾ ಇರ್ತೀವಿ ಅಂತಂದರೆ ಗ್ಯಾರಂಟಿ ನಮ್ಮ ವಿಡಿಯೋಗೆ ಇವತ್ತಲ್ಲ ನಾಳೆ ಯಾವುದೋ ಒಂದು ವಿಡಿಯೋ ಆದರೂ ಸರಿ ರೀಚ್ ಸಿಕ್ಕೇ ಸಿಗುತ್ತೆ, ವೈರಲ್ ಹೋಗುತ್ತೆ, ಸಕ್ಸಸ್ ಆಗೇ ಆಗುತ್ತೆ. ಅದಕ್ಕೆ ತಾಳ್ಮೆಯಿಂದ ಕಾಯಬೇಕಾಗತ್ತೆ. ತಾಳ್ಮೆಯಿಂದ ಕಾದಾಗ ಗ್ಯಾರಂಟಿ ನಮಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಇವತ್ತಿನ ವಿಷಯ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದ್ರೆ ನೀವು ಕೂಡ ಇದೇ ಥರ ತಾಳ್ಮೆಯಿಂದ ವೆಯ್ಟ್ ಮಾಡಿ ಒಳ್ಳೆ ಕಂಟೆಂಟ್ನ ಕೊಟ್ಟು ಕಾಯಿರಿ. ವಿಡಿಯೋಗೆ ವ್ಯೂಸ್ ಬರುತ್ತೆ, ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ. ಟೇಕ್ ಕೇರ್, ಬೈ ಬಾಯ್.